ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ. ಸೊ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ, ನಾನಲ್ಲಿ ಇಂಡಿಯನ್ ಸ್ಟೋರ್ ಇರೋದೆಲ್ಲ ನಿಮ್ಗೆ ಆಲ್ರೆಡಿ ನಾನು ಸಾಕಷ್ಟು ವ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಸೊ ಇಲ್ಲಿರೋ ಇಂಡಿಯನ್ ಸ್ಟೋರ್ಗಳಲ್ಲಿ ಮತ್ತೆ ಅಂದರೆ ಕಾಳು ಬೇಳೆ ಈ ಥರದ್ದೆಲ್ಲ ಇರುತ್ತಲ್ಲ, ಮಸಾಲೆ ಪದಾರ್ಥ ಈ ಥರದ್ದೆಲ್ಲ ಪ್ರೈಸ್ ಎಷ್ಟು ಇರುತ್ತೆ, ಇಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಅಂದರೆ ನಿಮ್ಮನ್ನೆಲ್ಲ ಇವತ್ತು ನಾನು ಇಂಡಿಯನ್ ಸ್ಟೋರ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬನ್ನಿ, ನಿಮ್ಮದು ಸ್ಟೇಡಿಯಂ ಇದೆ, ಅದು ಸ್ವಿಮ್ಮಿಂಗ್ ಪೂಲು. ಸೊ ಅದಕ್ಕೆ ನಾವು ಲಾಸ್ಟು 1 ಮಂತಿಂದ ಕರ್ಕೊಂಡು ಹೋಗಿದ್ದೋ ಈಶಿನ. ಅಂದರೆ ನಮ್ಮ ಯಜಮಾನ್ರಾಗಲಿ ನನ್ನ ಮಗ ಆಗಲಿ ಹೋಗ್ತಿರ್ತಾರೆ ವೀಕೆಂಡ್ಗಳಲ್ಲಿ. ಅಂದರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದು ನನಗಿತ್ತು. ಅಂದರೆ ಅವಳಿಗೆ 2.5 ವರ್ಷ ಕರೆಕ್ಟ್ ಕಂಪ್ಲೀಟ್ ಆಗಿರಬೇಕು ಅಂದ್ಬಿಟ್ಟು ನಾನು ಏನು ಮಾಡಿದೆ, ಲಾಸ್ಟು ಮಂತಲ್ಲೇನೋ ಕರ್ಕೊಂಡು ಹೋಗಿದ್ವಿ. ಅವರು ಇಲ್ಲ, ನಿಮ್ಮ ಅದು 2 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಅಲೋ ಮಾಡಲೇ ಇಲ್ಲ. ಒಂದು 15 ದಿನ ಏನೋ ಅಷ್ಟೇ ಕಡಿಮೆ ಇದ್ದಿದ್ದು, ಹಂಗಿದ್ರು ಅಲೋ ಮಾಡಲಿಲ್ಲ. ಇವಾಗ ಜನವರಿ 13ಕ್ಕೆ ಅವಳಿಗೆ ಕರೆಕ್ಟಾಗಿ 2.5 ವರ್ಷ ತುಂಬ ಐತೆ. ಯಾವ ರೀತಿ ಹೋಗುತ್ತೆ ಅಂತ ವ್ಲಾಗ್ನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇಶಿ ಏನು ತಿಂತ ಇದ್ದಿ? ದೋಸೆ ಚೆನ್ನಾಗಾಯ್ತಾ? ಸೂಪರ್ ಅನ್ನು. ಎಲ್ಲೋಯ್ತಾ ಇದೀವಿ ನಾವು? ಸ್ವಿಮ್ಮಿಂಗ್ ಮಾಡ್ತೀಯಾ? ಜುಟ್ಟು ಹಾಕ್ಬಿಡೋಣ ರೀ, ಒಂದು ಸಿಂಗಲ್ ಹಾಕ್ಬಿಡು, ಟೋಪಿ ಹಾಕೋ ಸರಿತದೆ ಅಂತ. ಸ್ವಿಮ್ಮಿಂಗ್ ಹೋಯ್ತಾಳೆ ಇವತ್ತು ಈಶಿ. ಹೇಳಲಿ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳು, ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಹೋಯ್ತಾ ಇದ್ದೀನಿ ನಾನು ಇವತ್ತು ಅಂತ. ಲಾಸ್ಟ್ ಟೈಮ್ ವಿಡಿಯೋಗೆಲ್ಲ ನಿಮ್ಮ ಮಗಳು ತುಂಬ ಕ್ಯೂಟ್ ಆಗವಳೆ ಅಂತ ಕಮೆಂಟ್ಸ್ ಹಾಕಿದ್ರು. ಈಶಿ ತುಂಬ ಕ್ಯೂಟ್ ಆಗಿದ್ದೀಯ ಅಂತೆ ನೀನು, ಎಲ್ಲ ನೋಡ್ತೀನಿ. ಕ್ಯೂಟ್ ಆಗಿದ್ದೀಯ ನೀನು? ಅಪ್ಪು ಥರ ಕ್ಯೂಟ್ ಅಲ್ಲ, ಬ್ರೊಮೆ. ಖುಷಿ ಯಾರ ಥರ ಇದೆಯವ ನೀನು? ಫುಲ್ ಎಕ್ಸೈಟ್ಮೆಂಟ್ ತೋರಿಸ್ತಾವಳೆ ಸ್ವಿಮ್ಮಿಂಗ್ಗೆ. ಇಶಿ ಹೆಂಗೆ ಸ್ವಿಮ್ಮಿಂಗ್ ಮಾಡೋದು ನೋಡಿದ್ಯಾ? ಹೆಂಗೆ ಸ್ವಿಮ್ಮಿಂಗ್ ಮಾಡೋದು? ಅಯ್ಯೋ ದೇವ್ರೇ. ಆಯ್ತು ಎದೋಳಾಯ್ತು. ಒಳ್ಳೆ ಕ್ಷಣಗಳ ಕೂಡಿಡಬೇಕು. ಜರ್ಕಿನ್ ಬೇಡ ರೀ, ಇದೊಂದು ಚಳಿ ಇರ್ತದೆ ಅಲ್ಲಿ ಹೋಗೋ ಗಂಟ ರೀ. ಇದು ಬಿಸಿನೀರು ಇರ್ತವೆ ಅಂತೀರಾ? ಈ ಚಳಿ ಬಿಸಿನೀರಲ್ಲಿ ಸ್ನಾನ ಹೋಗ್ಬೇಕಾದ್ರೆ ಬಿಸಿನೀರು, ಬರ್ಬೇಕಾದ್ರೆ ಬಿಸಿನೀರು, ನೀರು ಬಿಸಿನೀರು ಮಾಡುವಾಗ ಸ್ವಿಮ್ ಅದು ಬಿಸಿನೀರೇ. ಈ ಚಳಿ ಅಂದ್ರೆ ಅಷ್ಟು ಜಾಸ್ತಿ ಬಿಸಿಗಿರಲ್ಲ, ಒಂಥರ ವಾರ್ಮ್ ಇರ್ತದೆ. ಈ ಚಳಿಲಿ ಏನ್ ಸ್ವಿಮ್ ಮಾಡಿರೋ ಕಾಣೆ. ಪಾರ್ಕ್ ಬೇಡ ಇವತ್ತು ಸ್ವಿಮ್ಮಿಂಗು. ಅಯ್ಯೋ ಅಯ್ಯೋ ಕಲ್ತಿದ್ದೆ ಬಿಡವ. ದೇವ್ರಿಗೆ ಪ್ರೀತಿ ಕತೆ. ನೀನು ನಿಮ್ಮವ್ವ 10 ಗಂಟೆಲಿ ಒಂದ್ಸರಿ ತಿಂಡಿ ಆಗೈತೆ. ಇನ್ನು ಇವಾಗ ನನ್ನ ಜೊತೆ ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಒಂದ್ಸರಿ ತಿಂಡಿ ತಿಂದವಳೆ. ದೋಸೆ ಮಾಡಿದ್ದೆ. ದೋಸೆ ಅಂದ್ರೆ ಇವಳಿಗೆ ಇಷ್ಟ. ಸೊ ತಿಂಡಿ ಆಗೈತೆ. ಹ್ಯಾಪಿ ಶಿದು. ನಿನ್ ಸ್ವಿಮ್ಮಿಂಗ್ ಡ್ರೆಸ್ ಬೇಕಂತ ಇಶಿಗೆ. ಇವನು ಮನೆಯಲ್ಲಿ ಅಲ್ಲೋಗಿ ಹಾಕೊಳ್ಳಬಿಟ್ಟು ಇಲ್ಲೇ ಹಾಕೊಂಡ. ಈ ಸೈಕಲ್ ಎಲ್ಲ ತಗೊಂಡೈತೀನಿ ಅಂತಾಳೆ ರೀ. ಯಾರು ಇಶಿದ? ಕಳೆ ಶಿವಕ ಇದು ಸ್ಟ್ರೋಲರ್ ತಗೊಳದ ರೀ. ಅಯ್ಯೋ ಮನಿಕೊಬಿಡ್ತಾಳೆ, ಅವಾಗ ಎತ್ಕೊಬರಕ್ಕಾಗಲ್ಲ. ಇಶಿ ಸ್ವಿಮ್ಮಿಂಗ್ ಮುಗಿಸ್ಕೊ ಬಂದ್ಬಿಟ್ಟು ಆಮೇಲೆ ಪಾರ್ಕಿಗೆ ತಗೊಂಡ್ ಹೋಗೋದ ಪ್ಲೀಸ್. ಇಶು ಎಲ್ಲ ಕ್ಯಾರಿ ಮಾಡಕ್ ಹಿಂಸೆ ಆಯ್ತದೆ. ಪ್ಲೀಸ್ ನಾವೇ ಪ್ಲೀಸ್ ಅಂತ ಇದೀವಿ, ಬೇಡ. ಆಮೇಲೆ ಪಾರ್ಕಿಗೆ ತಗೊಂಡ್ ಹೋಗೋಣ. ಆಟ ಮಾಡಬಾರ್ದಲ್ವಾ? ಅವ್ಳು ಕರ್ಕೊಂಡು ಹೋಯ್ತಾರಿ. ನಾನು ಸ್ಟ್ರೋಲರ್ ತಗೊಂಬರ್ತೀನಿ. ಬೆಳಗ್ಗೆನೆ ಬೇಗ ಎದ್ದು ಶನಿವಾರ ಇತ್ತಲ್ಲ, ಸೊ ವಾರ ಎಲ್ಲ ಮುಗಿಸಿ ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ದೋಸೆ ತಿಂದ್ಕೊಂಡು, ಅಂದರೆ ನಾನು ಫಸ್ಟೇ ಹಾಕೊಟ್ಬಿಟ್ಟೆ ಅವ್ರಿಗೆ. ಬೇಗ ಎದ್ದುಬಿಟ್ಟಿದ್ರು, ಮತ್ತು ಇಶಿ ಕೂಡ ಹೊಟ್ಟಸಿ ಅಂತ ಇದ್ಲು. ಸೊ ಬೇಗ ಅವ್ರಿಗೆ ಹಾಕೊಟ್ಬಿಟ್ಟು ಆಮೇಲೆ ನಾನು ಪೂಜೆ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಇವಾಗ ಕೆಳಗಡೆ ಬಂದ್ವಿ. ಇಲ್ಲೋಡಿ ಇವ್ರು ಹೆಂಗೆ ಹೋಯ್ತವ್ರೆ ಅಣ್ಣ ತಂಗಿ. ಇಶಿ ಹಾಯ್ ಮಾಡು. ಸ್ವಿಮ್ಮಿಂಗ್ ಮಾಡಿ ಸಾಕಾಗಿ ತಿಂದರೆ ನೀವು ಇನ್ನೂ ಒಯ್ದಿದಂಗೆ ತಿಂತಾ ಇದ್ದೀರಲ್ಲ. ನಾನು ಇಲ್ಲೇ ತಿಂದರೆ ಸ್ವಿಮ್ಮಿಂಗ್ ಆದಮೇಲೆ ತಿಂದಿರಿ. ಗಳೆಲ್ಲ ನೋಡಿ ಯಾವ ರೀತಿ ಇದೆ ಇಲ್ಲಿ ಅಂತ. ಜಪಾನಲ್ಲಿ 30-40 ಇರುತ್ತೆ ಇದೆಲ್ಲ, ಇಲ್ಲ ಅಲ್ವಾ? ತುಂಬ ಚಿಕ್ಕ ಸೈಟಲ್ಲಿ ಕಟ್ಟಿರ್ತಾರೆ ಅನಿಸ್ತದೆ. ಡಬಲ್ ಫ್ಲೋರ್ಸ್ಗಳಿರುತ್ತೆ, ಬಟ್ ಎಲ್ಲ ಚಿಕ್ಕದು ಥರ. ಸ್ಟೇಡಿಯಂ ಹತ್ರ ಬಂದ್ವಿ.
ಹಾಯ್ ಫ್ರೆಂಡ್ಸ್, ಇವಾಗ ನಾವು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಆಗಲಿಲ್ಲ ಇವತ್ತು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಇವತ್ತು ಕೂಡ ಕ್ಲೋಸ್ ಆಗಿತ್ತು, ಏನೋ ಕ್ಲೀನಿಂಗ್ ನಡೀತಾ ಇದೆ ಅಂತ. ಏನೋ ಇಷ್ಟಿಗೆ ಇನ್ನೂ ಅದೃಷ್ಟ ಬಂದಿಲ್ಲ ಸ್ವಿಮ್ಮಿಂಗ್ ಮಾಡೋಕ್ಕೆ. ನಾವು ಫುಲ್ ರೆಡಿಯಾಗಿ ಎಲ್ಲ ಜೋಡಿಸ್ಕೊಂಡು ಕ್ಯಾಪ್ ಅಂತೆ, ಸ್ವಿಮ್ಮಿಂಗ್ ಬಟ್ಟೆ ಅಂತ ಎಲ್ಲ ಹೋದರೆ ಇವತ್ತೇನೋ ಕ್ಲೋಸ್ ಆಗಿತ್ತು. ಅಂದರೆ ಇವಾಗ ಇಂಡಿಯನ್ ಸ್ಟೋರ್ಗೆ ಹೋಗಿ ಅಲ್ಲಿ ಯಾವ್ಯಾವುದು ಏನೇನೋ ಐಟಮ್ಸ್ಗಳು ಸಿಗುತ್ತೆ ನಮಗೆ ಇಂಡಿಯನ್ ಸ್ಟೋರ್ಗಳಲ್ಲಿ, ಮತ್ತು ಪ್ರೈಸಸ್ ಎಲ್ಲ ಹೆಂಗಿರುತ್ತೆ ಇಲ್ಲಿ ತೋರಿಸ್ತೀನಿ. ಇಂಡಿಯನ್ ಸ್ಟೋರು ಬನ್ನಿ, ಇವಾಗ ಪ್ರೈಸಸ್ ನೋಡುವ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್? ಮೊದಲು ಇವಾಗ ರೈಸಿಂದ ಸ್ಟಾರ್ಟ್ ಮಾಡೋಣ. ರೈಸ್ ಬಂದು ಹೆಂಗೆ ಅಂದರೆ ಇಲ್ಲಿ ಅಂದರೆ ಎರಡು ಥರ ರೈಸ್ ಸಿಗುತ್ತೆ ನಮಗೆ. ಸೋನಾ ಮಸೂರಿ ರೈಸು ಮತ್ತು ಬಾಸುಮತಿ ರೈಸು, ಎರಡು ರೈಸ್ ಸಿಗುತ್ತೆ. ಫಸ್ಟು ಸೋನಾ ಮಸೂರಿನೂ ಸಿಗ್ತಿರಲಿಲ್ಲ, ಬರೀ ಬಾಸುಮತಿ ರೈಸೇ ಸಿಗ್ತಿತ್ತು. ಇವಾಗ ಒಂದು 6 ತಿಂಗಳಿಂದ ನಮಗೆ ಸೋನಾ ಮಸೂರಿ ರೈಸ್ ಕೂಡ ಸಿಗ್ತಾಯಿದೆ. ಬಾಸುಮತಿ ಅಕ್ಕಿನಾರು ತಗೊಳ್ಳಿ ಅಥವಾ ಸೋನಾ ಮಸೂರಿ. ನೋಡಿ ಇಲ್ಲಿ ಸೋನಾ ಮಸೂರಿ ರೈಸು 5 kg ಬ್ಯಾಗು 3,995 ಎಣ್ಣು, ಅಂದರೆ ಟ್ಯಾಕ್ಸ್ ಎಲ್ಲ ಸೇರಿ 3,995 ಎಣ್ಣು 5 kg. ಅದೇ ರೀತಿ ಇದು ಅಷ್ಟೇ, ಬಾಸುಮತಿ ರೈಸ್ ಅಷ್ಟೇ 4,000 ಆಗುತ್ತೆ. ರೇಟ್ ಬಾಸುಮತಿ ರೈಸ್ಗೂ ಸೋನಾ ಮಸೂರಿಗೆ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ರೇಟ್ ಇರುತ್ತೆ. ಈಗ 4,000 ಏನಂದರೆ ನಮ್ಮ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ 2,000 ರೂಪಾಯಿ ಆಗುತ್ತೆ. ಇಲ್ಲಿಂದ ಏನು ಕರೆನ್ಸಿ ಇದೆ ಅದು ನಮ್ಮ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಅರ್ಧ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿನ ಕರೆನ್ಸಿ ಈಗ 4,000 ಅಕ್ಕಿ ಅಂದರೆ ಅದು 2,000 ಆ ಥರ. ಸೊ ನಮ್ಮ ಆಪ್ಷನಲ್ಲಿ ಮಸಾಲೆ ಪದಾರ್ಥಗಳು, ಕಾಳು ಕಡ್ಡಿ ಎಲ್ಲ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ಚಕ್ಕೆ ಪುಡಿ ಮತ್ತು ಸೋಂಪು ಕಾಳು, ಎಳ್ಳು, ಈ ಥರದ್ದೆಲ್ಲ ಈ ರೀತಿ ಡಬ್ಬಿಲಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ. 100 ಗ್ರಾಮು, 500 ಗ್ರಾಮು ಈ ರೀತಿ. ನೋಡಿ ಅರ್ಧ kgಗೆ ನಾನು ಇಲ್ಲಿನ ಕರೆನ್ಸಿಲಿ ಹೇಳೋದಿಲ್ಲ, ನಮ್ಮ ಕರೆನ್ಸಿ ಕನ್ವರ್ಟ್ ಮಾಡಿ ಹೇಳ್ಕೊಂಡು ಹೋಗ್ತೀನಿ. ಇದು ಸಾಸಿವೆ ಬಂದು 350 ಎಣ್ಣಾಗುತ್ತೆ. ಅದೇ ರೀತಿ ಏಲಕ್ಕಿ ನೋಡಿ, ಏಲಕ್ಕಿ ಬಂದು 1,500 ಆಗುತ್ತೆ. ಎಷ್ಟು? 1/4 kgಗೆ 1,500 ಆಗುತ್ತೆ. ಚಿಲ್ಲಿಗೆ 1/4 kgಗೆ 300 ರೂಪಾಯಿ ಆಗುತ್ತೆ. ಅದೇ ರೀತಿ ಲವಂಗ, ಅರ್ಧ kg ಲವಂಗೆ 1,000 ಆಗುತ್ತೆ. ಹಾಗೆ ಇಷ್ಟು 1 kgಗೆ 700 ರೂಪಾಯಿ ಆಗುತ್ತೆ. 1 kg ಸಾಂಬಾರಾಗೆ 500 ರುಪೀಸ್ ಆಗುತ್ತೆ. ಪುಡಿ 700 ರುಪೀಸ್ ಆಗುತ್ತೆ. ಚಿಲ್ಲಿ ಪೌಡ್ರ್ ಅಷ್ಟೇ 700 ರುಪೀಸ್ ಆಗುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಒಣಗೋಗಿರೋ ಕರಿಬೇವಿದೆ ಆ್ಯಕ್ಚುಲಿ. ನೋಡಿ ಫುಲ್ಲು ಈ ಕರಿಬೇವಿಗೆ 150 ರೂಪಾಯಿ ಮೇಲಾಗುತ್ತೆ, 180 ರೂಪಾಯಿ ಆಗುತ್ತೆ. ನೋಡಿ ಹೇಗಿರೋದು ಯಾವಾಗಲೂ ಸಿಗೋದಿಲ್ಲ, ಅಂದರೆ ವಾರಕ್ಕೆ ಒಂದಿನ ತರಿಸ್ತಾರೆ, ಅದು ಖಾಲಿ ಆದರೆ ಇದೇ ಗತಿ. ಸೊ ಹಂಗಾಗಿ ಈ ಥರದ ತಂದು ಮಡಿಕೊಂಡಿರ್ತೀವಿ ಎಮರ್ಜೆನ್ಸಿಗೆ. ಕರ್ಬೇವಿನ ಸೊಪ್ಪು ಇಲ್ಲದಾಗ ಫ್ರೆಶ್ ಆಗಿರೋದು ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಕಾಳುಗಳು ನೋಡೋಕೆ ಬಂದರೆ ನನಗೇನು ಅಷ್ಟೊಂದು ಡಿಫ್ರೆನ್ಸ್ ಅಂತ ಗೊತ್ತಿಲ್ಲ. ನನಗೆ ಇಂಡಿಯಾದಲ್ಲಿ ಏನು ರೇಟ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಇವಕ್ಕೆಲ್ಲ ಇಲ್ಲಿ ತೊಗೊಂಡು ಇಲ್ಲಿ ಅರ್ಧ kgಗೆ 250 ರೂಪಾಯಿ ಆ ಥರ ಆಗುತ್ತೆ. ಕಡಲೆಬೇಳೆಗೆ ಇಷ್ಟು 350 ಎಣ್ಣಂದರೆ ಹೆಚ್ಚು ಕಮ್ಮಿ 180 ರೂಪಾಯಿ ಅಷ್ಟಾಗುತ್ತೆ. 1 kg ಕಡಲೆಬೇಳೆಗೆ 180 ರೂಪಾಯಿ ಆಗುತ್ತೆ. ಇನ್ನು ಇದು ಕಡಲೆಕಾಳಿಗೆ 150 ರೂಪಾಯಿ ಆಗುತ್ತೆ. ಬಿಟ್ಟರೆ ತೊಗರಿಬೇಳೆಗೆ 350 ರೂಪಾಯಿ ಹಿಂಗಾಗುತ್ತೆ. ಇನ್ನೂ ಕೂಡ 200 ರೂಪಾಯಿ ಆಗುತ್ತೆ 1 kg. ಹೆಸ್ರು ಕಾಳು ಕೂಡ 200 ರೂಪಾಯಿ ಆಗುತ್ತೆ. ಹೆಸ್ರು ಕಾಳು ಸ್ಟೀಲ್ ತಟ್ಟೆ 500 ರೂಪಾಯಿಗೊಂದು. ಬಾಕ್ಸ್ಗೆ ಒಂದಕ್ಕೆ 1,000. ಈ ಲಂಚ್ ಬಾಕ್ಸ್ಗೆ 1,000 ರೂಪಾಯಿ. ಇಲ್ಲಿ ತುಂಬ ಫ್ರೋಝನ್ ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸ್ತಾರೆ. ನೋಡಿ, ಫ್ರೋಝನ್ ಬೀನ್ಸು, ಫ್ರೋಝನ್ ನುಗ್ಗೆಕಾಯಿ, ಫ್ರೋಝನ್ ಹಸಿಮೆಣ್ಸಿಕಾಯಿನೂ ಸಹ ಯೂಸ್ ಮಾಡ್ತಾರೆ ಇಲ್ಲಿ. ಮತ್ತು ಬಟಾಣಿ, ಕರಿಬೇವಿನ ಸೊಪ್ಪು ನೋಡಿ ಫ್ರೆಶ್ ಆಗಿರೋದು 150 ರೂಪಾಯಿ ಆಗುತ್ತೆ ಇಷ್ಟಕ್ಕೆ. ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪಿಗೆ. ಪುದೀನ 100 ರೂಪಾಯಿ ಇದು. ಬಿಟ್ಟರೆ ಕೊತ್ತಂಬರಿ ಸೊಪ್ಪು. ನುಗ್ಗೆಕಾಯಿ ಅಂತೂ ಹೆಂಗಿರುತ್ತೆ ಅಂತ ಒಂಚೂರು ಫ್ರೆಶ್ಶೇ ಇರೋದಿಲ್ಲ, ಅಂದರೆ ಎಲ್ಲ ಬಾಡೋದಂಗೆ ಆಗಿರುತ್ತೆ. ಅಂದರೆ ವಾರದಲ್ಲಿ 1 ದಿನ ಬರುತ್ತೆ. ಇನ್ನು ನೆಕ್ಸ್ಟ್ ಡೇ ಆಫ್ಟರ್ ಡೇ ತೊಗೋತೀನಿ ಅಂದರೆ ಸ್ವಲ್ಪ ಫ್ರೆಶ್ ಇಲ್ದಿರ ಸಿಗುತ್ತೆ. ಸೊ 50 ರೂಪಾಯಿ. ಆ್ಯಕ್ಚುಲಿ ಒಂದಕ್ಕೆ 200 ರೂಪಾಯಿ, 200 ಎಣ್ಣಿರ್ತದೆ. ಅಂದರೆ ಸ್ವಲ್ಪ ಫ್ರೆಶ್ ಇಲ್ವಲ್ಲ, ಸ್ವಲ್ಪ ಎಲ್ಲ ನೋಡಿ ಹಿಂಗಾಗಿರೋದಕ್ಕೆ 50 ರೂಪಾಯಿ. 100 ರೂಪಾಯಿ 100 ಎಣ್ಣು. ನುಗ್ಗೆ ಸೊಪ್ಪು ನೋಡಿ ಎಲ್ಲ ಒಂದು ಸ್ವಲ್ಪ ಇದಾಗ್ಬಿಟ್ಟೈತೆ. ಇದಕ್ಕೆ ಎಷ್ಟು ರೂಪಾಯಿ? 600 ಎಣ್ಣು, 100 ರೂಪಾಯಿ ಸಿಗುತ್ತಲ್ವ ನಮ್ಮ ಇಂಡಿಯಾದಲ್ಲಿ. ಗೋರಿಕಾಯಿ ನಾವು ಯೂಸ್ ಮಾಡೋದಿಲ್ಲ. ಇದು 250 ರೂಪಾಯಿ ಆಗುತ್ತೆ. ಅದು ಬಿಟ್ಟರೆ ಬೆಂಡೆಕಾಯಿ ನೋಡಿ
ಇಷ್ಟು ಬೆಂಡೆಕಾಯಿಗೆ 480 ಅಂದರೆ 200 ರೂಪಾಯಿ. ಇಷ್ಟು ದಾಳಿಂಬೆ ಹಣ್ಣು ನೋಡಿ, ಒಂದೇ ಒಂದು ದಾಳಿಂಬೆ ಹಣ್ಣಿಗೆ 755. ಊರಲ್ಲೆಲ್ಲ ಕಡಲೆಪುರಿ ಎಷ್ಟಿದೆ ರೇಟು? 1 ಲೀಟ್ರಿಗೆ? 1 ಲೀಟ್ರಲ್ಲ, ಇಲ್ಲಿ ನೋಡಿ ಎಷ್ಟಿದೆ ಅಂತ, 325 ಇನ್ನು. ಅವಲಕ್ಕಿ ಕೂಡ ಎಷ್ಟಿದೆ ಇದು? 400 ಗ್ರಾಮ್ಗೆ 200 ರೂಪಾಯಿ ಆಗುತ್ತೆ. ಹಿಟ್ಟು ಎಷ್ಟಾಗುತ್ತೆ ಅಂದರೆ 700 ಆಗುತ್ತೆ. 350 ರೂಪಾಯಿ 1 kg ರೈಸ್ ಫ್ಲೋರು. ಇಲ್ಲಿ ಸಿಕ್ಕಾಪಟ್ಟೆ ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ, ಏನಕ್ಕಂದರೆ ಅದೇನು ಅಷ್ಟು ಬಾಳಿಕೆನೇ ಬರೋದಿಲ್ಲ. ಹಂಗಾಗಿ ಕೊಕೊನೆಟ್ ಥ್ರೆಡ್ ಅಂತ ಸಿಗುತ್ತೆ ಇಲ್ಲಿ, ಸೊ ಅದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇದು ಸ್ವಲ್ಪ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಕೋಲ್ಗೇಟು, ಮತ್ತು ಇಲ್ಲಿ ಇಂಡಿಯನ್ ಸ್ಟೋರ್ಗೆ ಬಂದು ನೋಡಿ ನಮ್ಮ ಇಂಡಿಯಾದಲ್ಲಿ ಏನು ಪ್ರೈಸ್ ಇತ್ತು ಅನ್ನೋದೇ ಮರ್ತೋಗಿದೆ ನಿಜ. ನೋಡಿ 200 ಗ್ರಾಮ್ಗೆ ನಾವು 600 ಕೊಡ್ತೀವಿ. ಮಿಕ್ಸ್ ಎಲ್ಲ ಸಿಗುತ್ತೆ ನೋಡಿ. ಇನ್ನು ಮ್ಯಾಗಿ ಪ್ಯಾಕೆಟು 20 ರೂಪಾಯಿ ಮ್ಯಾಗಿ ಪ್ಯಾಕೆಟ್ಗೆ 250 ಅಂದರೆ ಹೆಚ್ಚು ಕಮ್ಮಿ 120-130 ರೂಪಾಯಿ ಇಷ್ಟಾಗುತ್ತೆ. ಸ್ವಿಮ್ಮಿಂಗೂ ಆಗಲಿಲ್ಲ, ಇಸಿ ಪಾರ್ಕೋಗಿ ಆಟಾಡೋಳು, ಪಾರ್ಕಲ್ಲೂ ಆಟಾಡೋಕ್ಕಾಗಲಿಲ್ಲ. ಆಮೇಲೆ ಟೈಮ್ ಆಗೋಯ್ತು, ಇನ್ಮೇಲೆ ಸಂಜೆ ಆಗೋಯ್ತು, 4 ಗಂಟೆ, ಚಳಿ ಆಗ್ಬಿಡುತ್ತೆ ಇನ್ಮೇಲೆ ಎಲ್ಲೂ. ಇಶಿ ಮೈನ್ ನಂದು ಕನ್ಕೊಡೆ ಕೊಡ್ತಾವಳೆ ಕೊಡೆ ಮೈನ್ ಯಾರು ತಕೊಟ್ಟಿದ್ದು? ಅಪ್ಪನ ಅಮ್ಮನ? ಅಪ್ಪ. ಬಾರಿ ಇದ್ದಿ. ಯಾರಿಷ್ಟ ನಿಂಗೆ? ಇಶಿ ನಿಂಗೆ ಯಾರಿಷ್ಟ? ಕರೆಕ್ಟಾಗಿ ಹೇಳು. ಚಾಕ್ಲೇಟ್ ಬೇಕಾ? ಹಾಯ್, ನನ್ನ ಹೆಸರು ಇಶಿತಾ. ಇವತ್ತು ಸ್ವಿಮ್ಮಿಂಗ್ ಹೋಗ್ಲಿಲ್ಲ. ಇವತ್ತುವೆ 2 ಸರಿ ಹೋಗಿ ವಾಪಸ್ ಬಂದಿದ್ದೀವಿ. ಆಗ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಮೂಲಂಗಿ ಸಾಂಬಾರು ಮಾಡಿ ಅನ್ನ ಮಾಡ್ತಾಯಿದ್ದೀನಿ. ಇವತ್ತು ಅದೇ ಹೋಗಿದ್ವಿ, ಅದೇ ಕ್ಲೋಸ್ ಆಗಿಬಿಟ್ಟಿತ್ತು. ಇವತ್ತೇನೋ ಕ್ಲೀನಿಂಗ್ ಅಂತೇನೋ ಕ್ಲೋಸ್ ಆಗಿತ್ತು. ಸೊ ಈ ವ್ಲಾಗ್ನ ನಾಳೆ ನೋಡೋಣ. ನಾಳೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಏನಾದ್ರು ಓಪನ್ ಇದ್ದರೆ ನಾಳೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಪ್ಪ ಬೇಕಾ? ಸಾಟರ್ಡೆ ಶನಿವಾರ ಭಾನುವಾರ ಬಂದರೆ ಅಪ್ಪನ ಪುಕ್ಕ ಇವಳು ಇಲ್ಲಿ ರೂಮಲ್ಲಿ ಆಯ್ತು. ರೂಮ್ಗೆ ಹೋಯ್ತು ಅಂದರೆ ಶನಿವಾರ ಅಂದರೆ ವೀಕ್ ಡೇಸ್ಗಳಲ್ಲಿ ತುಂಬ ಮಿಸ್ ಮಾಡ್ಕೊಂಡಿರ್ತಾಳೆ. ಅಂದರೆ ಅವ್ರು ಬೆಳಗ್ಗೆ ತಕ್ಷಣ ಡ್ಯೂಟಿಗೆ ಹೊಂಟೋಗ್ತಾರೆ. 9 ಗಂಟೆಗೆ ಡ್ಯೂಟಿಗೆ ಹೋದರೆ ಇನ್ನು ನೈಟ್ ಬರೋದೇ 9-9:30 ಆಗಿಬಿಡುತ್ತೆ. ಸೊ ಅಷ್ಟೊಂದು ಅವರು ಟೈಮ್ ಕೊಡೋಕ್ಕಾಗೋದಿಲ್ಲ ಇವಳಿಗೆ. ಹಾಗಾಗಿ ವೀಕೆಂಡ್ಗಳಲ್ಲಿ ಏನು ಮಾಡ್ತಾರೆ, ಅವಳು ಜಾಸ್ತಿ ಅವ್ರ ಅಪ್ಪನ ಹಚ್ಕೊಂತಾಳೆ. ನನ್ನ ಹತ್ರಕ್ಕೆ ಅಷ್ಟೊಂದು ಬರೋದಿಲ್ಲ, ಅವ್ರ ಅಪ್ಪನ ಜೊತೆ ಜಾಸ್ತಿ ಇರ್ತಾಳೆ. ಸ್ವೆಟರ್ ಒಳಗೆ ಹಾಕೊಂಡ ಏನು ಸ್ಟೈಲು ಈಗಲೇ ಐಶಿ? ಕಾಲು ಹಂಗೆ ಸ್ಮೈಲ್ ಹಾಕಪ್ಪ. ನನ್ನ ಮಗಳು ಅಣ್ಣಂಗೆ ಬೈತೀನಿ ಇಶಿ. ಡಸ್ಟ್ಬಿನ್ಗೆ ಹಾಕ್ಬಿಡು. ಹೆಂಗೆ ಹಾಕ್ತೀವ ಡಸ್ಟ್ಬಿನ್ಗೆ ಇಶಿ? ಹೆಂಗೆ ಹಾಕೋದು? ತಗೊಂಡು ಗುಡ್ ಗರ್ಲ್ ಇಶಿತಾ, ವೆರಿ ಗುಡ್ ಗರ್ಲ್. ಎಲ್ಲ ಅಣ್ಣನೇ ಇಶಿ ಬ್ಯಾಡು, ಏನೂ ಹಾಕಲ್ಲ, ಎಲ್ಲ ಎಲ್ಲೇ ಎಸಿತಾನೆ. ನೀನು ಹಾಕ್ಬಿಟ್ಟು ಬರೋವಾ, ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬಾ ನೀಟಾಗಿ. ಹೋಗು ಇಶಿತಾ, ಗುಡ್ ಗರ್ಲ್, ವೆರಿ ಗುಡ್ ಇಶಿತಾ. ಇದ್ದೀನಿ ಊಟಕ್ಕೆ. ಅನ್ನ ಸಾಂಬಾರೆಲ್ಲ ಆಗಿದೆ. ಸೊ ಟೈಮು ಕೂಡ ಆಗ್ಬಿಟ್ಟಿದೆ ಊಟಕ್ಕೆ. ಫ್ರೆಂಡ್ಸ್, ಇವತ್ತು ನಾವು ಸ್ವಿಮ್ಮಿಂಗ್ ಬಂದಿದ್ದೀವಿ. ಅದೇ ನೆನ್ನೆ ಆಗಲಿಲ್ಲ, ಇವಾಗ ಬಂದಿದ್ದೀವಿ. ನೋಡೋಣ ಇವತ್ತಾದ್ರೂ ಇಷ್ಟು ಸ್ವಿಮ್ಮಿಂಗ್ ಹೋಗ್ತಾಳ ಅಂತ ನೋಡೋಣ. ಎಲ್ಲ ಕಡೆ ಕೂಡ ನೋಡಿ ಈ ಥರ ವೆಂಡಿಂಗ್ ಮಷಿನ್ಸ್ ಇರುತ್ತೆ. ಜ್ಯೂಸು, ಕಾಫಿ ಮತ್ತು ಐಸ್ ಕ್ರೀಮ್, ಈ ಥರ ಎಲ್ಲಕ್ಕೂ ಕೂಡ ವೆಂಡಿಂಗ್ ಮಷಿನ್ಸ್ಗಳೆಲ್ಲ ಕಡೆ. ಸೊ ಇಷ್ಟು ಐಸ್ ಕ್ರೀಮಲ್ಲಿ ವೆರಿ ಫೇಮಸ್ ಐಸ್ ಕ್ರೀಮ್ ಬಂದು ಇದು ರೀ, ಇದು ಫ್ರೆಂಡ್ಸ್ ಮಾಚಾ ಕಾಣಿಸ್ತಿದೆಯಾ? ಮಾಚಾ ಐಸ್ ಕ್ರೀಮ್, ಮಾಚಾ ಟೀ, ಗ್ರೀನ್ ಟೀ, ಇದೆಲ್ಲ ಫೇಮಸ್ಸು ಜಪಾನಲ್ಲಿ.
ಎಷ್ಟು ಟಿಕೆಟ್ ಒಬ್ರಿಗೆ? ಇದು ಅಂದ್ರೆ ದೊಡ್ಡವ್ರಿಗೆ, ಇದು ಮಕ್ಕಳಿಗೆ 50 ಹೆಣ್ಣು. ಇಲ್ಲ, 2 ಮಾಡ್ಬೋದು ಈ ಥರ. ಕ್ಯಾಶ್ ಹಾಕು. ಎಲ್ಲ ಹಾಕಿದೆ. ಏನು ಫಸ್ಟ್ ಟೈಮ್ ಬಂದಿರಂಗೆ ಮಾಡ್ತಾ ಇದೀಯಾ? ಬಂದಾಗೆಲ್ಲ ನಾನು ಬರೀ ಕಾಯಿನ್ ಆಗ್ತಾ ಇದ್ದೆ, ಇದು ಹಾಕಿದ್ದಿಲ್ಲ ಅದಕ್ಕೆ. ತುಂಬ ಚೀಪ್ ಅಲ್ವಾ? ಮಕ್ಕಳು ಇಂಡಿಯಾ. ಒಂದು ಟಿಕೆಟ್ ಎಷ್ಟು? 1 ಗಂಟೆನಾ? 2 ಅವರ್ಗೆ? ಬಾಯ್. ಅಪ್ಪ ಜೊತೆ ನೀರು. ಇದು ಇವು ಲಾಕರ್ಸ್ಗಳು, ಏನಾದರೂ ಇಟ್ಬಿಟ್ಟು ಹೋಗ್ಬೋದು, ಪರ್ಸು, ಫೋನು ಆ ಥರ. ಇಲ್ಲಿ ನಾವು ಲಾಕ್ ಮಾಡಿ ಹೋಗ್ಬೋದು. ಸ್ವಿಮ್ಮಿಂಗ್ ಕ್ಯಾಪ್ಗಳು ನೋಡಿ, ಹೊರಗಡೆ ತಗೊಂಡ್ರೆ 200 ಎನ್ಗೆಲ್ಲ ಸಿಗುತ್ತೆ. ಇಲ್ಲಿ 1200. ಇಲ್ಲಿ ಜಪಾನಲ್ಲಿ ಛತ್ರಿಗಳು ಎಲ್ಲ ಕಡೆನೂ ಛತ್ರಿಗಳಿಗೆ ಲಾಕರ್ ಸಿಸ್ಟಮ್ ಇರುತ್ತೆ. ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಲಾಕ್ ಮಾಡ್ತಾರೆ ಛತ್ರಿಗಳನ್ನ ಅಂತ. ಮತ್ತು ಆ ಛತ್ರಿಗಳಿಗೆ ಲಾಕ್ ಮಾಡಿ ಕೀ ಸಿಗುತ್ತೆ. ಕೀ ಅಲ್ಲ, ಅದೇ ಪಾಸ್ವರ್ಡ್ ಇಡ್ಬೋದು. ಲಾಕ್ ಈ ಥರ ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ ಛತ್ರಿಗಳಿಗೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಛತ್ರಿಗಳನ್ನ ಈ ಥರ ಲಾಕ್ ಮಾಡಿ ಹೋಗ್ತಾರೆ. ಛತ್ರಿಗಳಿಗೆ ಈ ಥರ ಲಾಕ್ ಮಾಡ್ತಾರೆ ಅಂದರೆ ನಾನು ಫಸ್ಟ್ ಟೈಮ್ ನೋಡಿದಾಗ ಮನೆಗೆ ಬೀಗನೇ ಹಾಕೊಂಡು ಹೋಗಲ್ಲ. ಇಲ್ಲೇನು ಕಳ್ತನ ಆ ಥರದ್ದೆಲ್ಲ ಏನು ಅಷ್ಟೊಂದು ಆಗಲ್ವಲ್ಲ. ಸೊ ಮನೆಗೆ ಬೀಗ ಹಾಕೋದಿಲ್ಲ. ಇನ್ನು ಛತ್ರಿಗಳೆಲ್ಲ ಯಾರು ಕತ್ಕೊಂಡು ಹೋಗ್ತಾರೆ? ಛತ್ರಿಗಳಿಗೆ ಲಾಕ್ ಮಾಡಿ ಇಟ್ಟಿದ್ದಾರಲ್ಲ, ಲಾಕಿಂಗ್ ಇದೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆಮೇಲೆ ಗೊತ್ತಾಯಿತು ಏನಕ್ಕೆ ಅಂದರೆ ಇಲ್ಲಿ ಸಿಕ್ಕಾಬಟ್ಟೆ ಛತ್ರಿಗಳನ್ನ ಯೂಸ್ ಮಾಡ್ತಾರೆ. ಅಂದರೆ ಯಾವಾಗಲೂ ಯೂಸ್ ಮಾಡ್ತಾರೆ. ಈಗ ಸಿಕ್ಕಾಬಟ್ಟೆ ಬಿಸಿಲು ಟೈಮಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಇರ್ತದೆ. ಇನ್ನು ಮಳೆ ಟೈಮು ಮತ್ತು ಒಂಥರ ರೆಗ್ಯುಲರಾಗಿ ಛತ್ರಿಗಳು ಯೂಸ್ ಮಾಡ್ತಾರೆ ಜಾಸ್ತಿ. ಒಂದು 6 ತಿಂಗಳು ಛತ್ರಿ ಯೂಸ್ ಮಾಡ್ದಂಗೆ ಮಾಡ್ತಿರ್ತಾರೆ. ಸೊ ಹಂಗಾಗಿ ಏನಾಗ್ಬಿಡುತ್ತೆ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಛತ್ರಿಗಳು ಕ್ಯಾರಿ ಮಾಡೋದ್ರಿಂದ ಸೊ ಒಂದಕ್ಕೊಂದು ಮಿಕ್ಸ್ ಆಗುತ್ತೆ, ಗೊತ್ತಾಗಲ್ಲ. ಅಂದರೆ ಒಂದೇ ಕಲರ್ಸ್ ಇರುತ್ತೆ, ಸೊ ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಆ ಥರ ಮಿಸ್ ಆಗಿ ಯಾರ್ದೋ ಎತ್ಕೊಂಡು ಹೋಗ್ತಾರಲ್ವಾ. ಸೊ ಅದಕ್ಕೆ ಆ ಥರ ಕಳ್ತನ ಆಗುತ್ತೆ ಅಂತ ಲಾಕಿಂಗ್ ಇಲ್ಲ, ಮಿಸ್ ಆಗುತ್ತೆ, ಒಬ್ಬೊಬ್ರದ್ದೊಬ್ರು ಚೇಂಜ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಲಾಕಿಂಗ್ ಸಿಸ್ಟಮ್ನ ಮಾಡಿದ್ದಾರೆ. ಎಲ್ಲ ಜಪಾನಲ್ಲಿ ಒಂದಾದರೂ ಸ್ಕೂಟಿ ನೋಡ್ತೀರಾ ನೋಡಿ, ಇಲ್ಲಿ ಎಲ್ಲ ಕಡೆ ಫುಲ್ಲು ಸೈಕಲ್ ಯಾವ ರೇಂಜ್ಗೆ ಉಪಯೋಗಿಸ್ತಾರೆ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಅಂದರೆ ಅವ್ರನ್ನ ಸ್ವಿಮ್ಮಿಂಗ್ ಕಳಿಸಿದ್ಮೇಲೆ ಅಲ್ಲಿ ಡೈರೆಕ್ಟ್ ಪೂಲ್ ಹತ್ರಕ್ಕೆ ಹೋಗಂಗಿಲ್ಲ ಅಂತ ಅಂದರು. ಸೊ ಹಾಗಾಗಿ ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಬಂದು ನಾನು ಸ್ವಲ್ಪ ಒಂಚೂರು ವೀಡಿಯೋ ಮಾಡಿಕೊಂಡೆ. ಅಂದರೆ ಬೇರೆಯವರೆಲ್ಲ ಸ್ವಿಮ್ ಮಾಡ್ತಿರ್ತಾರಲ್ಲ, ಸೊ ಜಾಸ್ತಿ ವೀಡಿಯೋಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ಒಂದು 2 ಕ್ಲಿಪ್ ತೊಗೊಂಡೆ. ಇವಾಗ ಸ್ವಿಮ್ಮಿಂಗ್ ಮಾಡಿ ಸುಸ್ತಾಗ್ಬಿಟ್ಟೋಳೆ, ಮಕ್ಕ ಹೆಂಗಾಗ್ಬಿಟ್ಟೈತೆ. ಅಪ್ಪ ಐಸ್ ಕ್ರೀಮ್ ಕೊಡಿಸ್ತದಂತೆ, ಮನೆಗೆ ಬೇಡ. ಹಾಂ, ಊಟ ಕೊಡಿಸ್ತೀರಾ? ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು. ಇಂಡಿಯನ್ ಮುಂಬೈ ಪ್ಯಾಲೇಸ್ ಇಂಡಿಯನ್ ರೆಸ್ಟೋರೆಂಟ್. ಇವಾಗ ಫುಡ್ ಆರ್ಡರ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಫುಡ್. ಒಂದು ಚಿಕನ್ ಫ್ರೈಡ್ ರೈಸ್, ಇನ್ನೊಂದು ಚಿಕನ್ ಶೇಜ್ವಾನ್ ಫ್ರೈಡ್ ರೈಸ್. ಜ್ಯೂಸ್ ಚೆನ್ನಾಗಿತ್ತಾ? ಕೋಲ್ಡ್ ಆಗಿಲ್ಲ ಮಾಡಿ ಚೆನ್ನಾಯ್ತಾ ಮಾಡಿ ಸ್ವಲ್ಪ ತಿನ್ನೋ ಟೇಸ್ಟ್ ಮಾಡಿ. ಇಲ್ವಾ ಅದೇ ಯೂಸ್ ಮಾಡೆ, ಅದನ್ನು ಯೂಸ್ ಮಾಡೋ ಕಷ್ಟ. ಏನು ಆರ್ಡ್ರ್ ಮಾಡಿದ್ದೀವಿ ಫುಡ್? ನೀವು ಹೆಸರೇನಿದ್ರದ್ದು ನೀನೇ ನೋಡು. ಹೇಳಕ್ಕಾಯ್ತಲ್ವಾ? ಬ್ಯುಸಿ ಇದೆಯಾ? ನೋಡಿದ್ರೆ ಗೊತ್ತಾಗಲ್ಲ. ಹಾಂ, ಚೀಸ್ ಏನಿದು? ಚೀಸ್ ನಾನು ಸ್ವಲ್ಪ ರೈಸ್ ಕೊಟ್ಟವ್ರೆ. ಚಿಕನ್ ಕರಿ, ಇದು ಬಟರ್ ಮಸಾಲ. ಈಗ ಊಟ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಅಂದರೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಬರಬೇಕಾದ್ರೆ. ಇವಾಗ ನೋಡಿದ್ವಲ್ಲ ಅಲ್ಲಿ ರೆಸ್ಟೋರೆಂಟು ಹೋಗೋ ದಾರಿ ಇಲ್ಲಿತ್ತಲ್ಲ, ಸೊ ಅದಕ್ಕೆ ಹೋಗೋಣ, ತುಂಬ ದಿನ ಆಗೈತೆ ಅಂದ್ಬಿಟ್ಟು ಹೋಗಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತೀನಿ. ಬಾಯ್ ಬಾಯ್.